ಪ್ರಿಯ ವೀಕ್ಷಕರೇ, ಇತ್ತೀಚೆಗೆಲ್ಲ ನಿಮಗೆ ಗೊತ್ತಿರಬಹುದು, ಈ ಆನ್ಲೈನ್ ಪ್ರೀತಿ ಪ್ರೇಮ ತುಂಬ ಹೆಚ್ಚಾಗಿಬಿಟ್ಟಿದ್ದೇವೆ. ಇತ್ತೀಚೆಗೆ ಟ್ವಿಟ್ಟರು, ಫೇಸ್ಬುಕ್ಕು, ಯೂಟ್ಯೂಬು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಅಂತ ಎಲ್ಲ ಬಂದ್ಬಿಟ್ಟು ಈ ಆನ್ಲೈನ್ ಪ್ರೀತಿಗಳೆಲ್ಲ ಎಲ್ಲಂದ್ರಲ್ಲಿ ಅಣಬೆ ಥರ ಉಟ್ಕೊಳ್ತಾ ಇದ್ದಾವೆ. ಅವನು ಯಾರು ಅನ್ನೋದು ಇವ್ರಿಗೆ ಗೊತ್ತಿರೋದಿಲ್ಲ, ಅವಳು ಯಾರು ಅನ್ನೋದು ಇವ್ಳಿಗೆ ಗೊತ್ತಿರೋದಿಲ್ಲ. ಎಲ್ಲೋ ಅಂತ ಮೆಸೇಜಲ್ಲೇ ಶುರು ಮಾಡಿಬಿಟ್ಟಿರ್ತಾರೆ. ಅಂತಹದ್ದೇ ಒಂದು ಪ್ರೀತಿಯನ್ನು ನಂಬಿ ಹೋದ ಹುಡುಗಿಗೆ ಹುಡುಗ ಹೇಗೆಲ್ಲ ಮೋಸ ಮಾಡ್ತಾನೆ, ಏನೆಲ್ಲ ಸುಳ್ಳು ಹೇಳ್ತಾನೆ ಮತ್ತು ಅವ್ರ ಮನೆಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕು ಕಲ್ಲೋಳಿ ಎಂಬ ಗ್ರಾಮದಲ್ಲಿ ನಡೆದ ಘಟನೆ ಇದು. ಭೀಮಪ್ಪ ಚವ್ಹಾಣ್ ಮತ್ತು ವಿಠಲ್ ಚವ್ಹಾಣ್ ಎಂಬ ಇಬ್ಬರು ಸಹೋದರರು ಅಕ್ಕಪಕ್ಕದ ಮನೆಯಲ್ಲಿ ಇರ್ತಾರೆ. ಅವರು ಸಾಮಾನ್ಯವಾಗಿ ಒಬ್ಬರಿಗೊಬ್ಬರು ಆಸರೆಯಾಗಿ ಅನ್ಯೋನ್ಯವಾಗಿ ತುಂಬಾ ಚೆನ್ನಾಗಿರ್ತಾರೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಕೆಲಸ ಮುಗಿಸಿ ಟೀ ಅಂಗಡಿ ಅಥವಾ ಗುಡಿಯ ಕಟ್ಟೆಯ ಮೇಲೆ ಕುಳಿತ ಜನ ಯಾರದ್ದೋ ಖಾಲಿ ವಿಚಾರಗಳನ್ನು ಮಾತನಾಡುತ್ತಾ ಕುಳಿತಿರುತ್ತಾರೆ. ಆ ಒಂದು ದಿನ ಅಲ್ಲಿ ಮಾತನಾಡಿದ ಆ ಒಂದು ಮಾತು ಒಂದು ಸಂಸಾರವನ್ನೇ ಹಾಳು ಮಾಡಿತ್ತು ಮತ್ತು ಒಂದು ಜೀವವನ್ನೇ ಬಲಿ ತೆಗೆದುಕೊಂಡಿತ್ತು. ಸುಮಾರು 3 ತಿಂಗಳ ಹಿಂದೆ ಭೀಮಪ್ಪನ ಮಗಳು ಆನ್ಲೈನ್ನಲ್ಲಿ ಒಂದು ಹುಡುಗನನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ತಾಳೆ. ಅವನು ನನಗೆ ಸರ್ಕಾರಿ ನೌಕರಿ ಇದೆ, ಸುಮಾರು 40,000 ರಿಂದ 50,000 ತಿಂಗಳಿಗೆ ಪೇಮೆಂಟ್ ಬರ್ತದೆ, ಅದು ಇದು ಅಂತ ಸುಳ್ಳೆಲ್ಲ ಹೇಳಿ ಅವಳನ್ನು ತುಂಬ ಚೆನ್ನಾಗಿ ನಂಬಿಸಿಬಿಡ್ತಾನೆ. ಆಗ ಅವಳು ಸರ್ಕಾರಿ ನೌಕರಿ, ಅವನನ್ನು ಮದುವೆ ಆದರೆ ತುಂಬ ಚೆನ್ನಾಗಿರ್ಬೋದು ಅಂತ ಎಲ್ಲ ಅವನು ಹೇಳಿದ ಕಥೆಗಳನ್ನೆಲ್ಲ ತುಂಬ ಚೆನ್ನಾಗಿ ನಂಬಿಕೊಂಡು ಬಿಡುತ್ತಾಳೆ. ಆಗ ಮನೆಯಲ್ಲಿ ಬಂದು ಮದುವೆ ವಿಚಾರವನ್ನು ಪ್ರಸ್ತಾಪ ಮಾಡುತ್ತಾರೆ. ಮಾಡಿದಾಗ ಮನೆಯವರು ಜಾತಿ ವಿಚಾರವಾಗಿ ನಿಮ್ಮ ಮದುವೆ ಮಾಡಲಾಗುವುದಿಲ್ಲವೆಂದು ಖಡಾಖಂಡಿತವಾಗಿ ಹೇಳಿಬಿಡುತ್ತಾರೆ. ಆಗ ಅವಳು ಅಷ್ಟಕ್ಕೆ ಸುಮ್ಮನೆ ಆಗುವುದಿಲ್ಲ. ನಾನು ಅವನನ್ನು ಮದುವೆ ಆಗೇ ಆಗಬೇಕು ಅಂದುಕೊಂಡು ಒಂದು ದಿನ ಅವನನ್ನು ಕರೆಸಿ ಊರು ಬಿಟ್ಟು ಓಡಿ ಹೋಗಿ ಬಿಡುತ್ತಾಳೆ. ಬೆಳಗ್ಗೆ ಎದ್ದು ಸುದ್ದಿ ತಿಳಿದಾಗ ಊರಲ್ಲಿ ಅವರ ತಂದೆ ತಾಯಿಗೆ ತುಂಬ ಅವಮಾನವಾಗುತ್ತದೆ. ಅಷ್ಟಾದರೂ ಕೂಡ ಅವರ ತಂದೆ ತಾಯಿ ಹೇಗೋ ನಮ್ಮ ಮಗಳಾದರೂ ಚೆನ್ನಾಗಿ ಇರುತ್ತಾಳಲ್ಲ ಬಿಡು ಎಂದುಕೊಂಡು ಸುಮ್ಮನಾಗುತ್ತಾರೆ. ಆಗ ಅಲ್ಲಿಗೆ ಹೋದ ಭೀಮಪ್ಪನ ಮಗಳಿಗೆ ಇರಲು ಸರಿಯಾಗಿ ಮನೆಯೂ ಕೂಡ ಇರುವುದಿಲ್ಲ. ಆಗ ಅವಳಿಗೆ ಸ್ವಲ್ಪ ಅನುಮಾನ ಬರುತ್ತದೆ. ಆದರೂ ಹೇಗೋ ಏನೋ ಜೀವನ ನಡೆಸಬಹುದು ಎಂದುಕೊಂಡು ಸುಮ್ಮನಾಗುತ್ತಾಳೆ. ಆಗ ಅವನು ದಿವಸ ಉಂಡು ಮನೆಯಲ್ಲೇ ಮಲಗುತ್ತಿರುತ್ತಾನೆ. ಅವನನ್ನು ಭೀಮಪ್ಪನ ಮಗಳು ಕೇಳುತ್ತಾಳೆ. ಕೇಳಿದರೆ ಅವನು ರಜೆ ಇದೆ, ಅದು ಇದು ಅಂತ ಸುಳ್ಳುಗಳನ್ನು ಹೇಳಿ ಕಾಲವನ್ನು ನೂಕುತ್ತಿರುತ್ತಾನೆ. ಆಗ ಅನುಮಾನಗೊಂಡ ಭೀಮಪ್ಪನ ಮಗಳು ಅಕ್ಕಪಕ್ಕದಲ್ಲಿ ವಿಚಾರಿಸಿ ನೋಡುತ್ತಾಳೆ. ಆಗ ಅವಳಿಗೆ ಒಂದು ಸುದ್ದಿ ಗೊತ್ತಾಗುತ್ತದೆ. ಅದು ಏನೆಂದರೆ ಅವನು ಯಾವುದೇ ಸರ್ಕಾರಿ ನೌಕರಿ ಇಲ್ಲ, ಪ್ರೈವೇಟ್ ನೌಕರಿ ಕೂಡ ಮಾಡುವುದಿಲ್ಲ ಎಂದು. ಅವನು ಉಂಡು ಖಾಲಿ ತಿರುಗುವ ಖಾಲಿ ಹುಡುಗನೆಂದು, ಇದೇ ಥರ ತುಂಬ ಹುಡುಗಿಯರಿಗೆ ಮೋಸ ಮಾಡಿದ್ದಾನೆಂದು ಗೊತ್ತಾಗಿ ಅವಳಿಗೆ ತುಂಬ ಆಘಾತವಾಗುತ್ತದೆ. ಆಗ ಅವಳಿಗೆ ಅರ್ಥವಾಗುತ್ತದೆ, ನಾನು ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಬೆಳೆದಿದ್ದೆ, ಯಾರದ್ದೋ ಮಾತನ್ನು ನೆಚ್ಚಿಕೊಂಡು ಇಲ್ಲಿಗೆ ಬಂದು ನನ್ನ ಜೀವನವನ್ನು ನಾನೇ ಹಾಳು ಮಾಡಿಕೊಂಡೆ ಎಂದು. ಆಗ ಅವಳು ಒಂದು ನಿರ್ಧಾರವನ್ನು ಮಾಡುತ್ತಾಳೆ. ಅದೇನೆಂದರೆ ನನ್ನ ಮನೆಗೆ ನಾನು ತಿರುಗಿ ಹೋಗಬೇಕು ಅಂತ ಅವಳು
ನಿರ್ಧಾರ ಮಾಡ್ತಾಳೆ. ನಿರ್ಧಾರ ಮಾಡಿ ತಿರುಗಿ ಮನೆಗೆ ಹೋಗಿ ಅವರಪ್ಪನನ್ನು ಭೇಟಿ ಆಗ್ತಾಳೆ. ಆಗ ಭೀಮಪ್ಪ ಎಲ್ಲ ಕೇಳಿ ಅವಳನ್ನು ಮನೆಯಲ್ಲಿ ಸೇರಿಸ್ಕೊಳ್ತಾನೆ. ಅವ್ರ ಜೀವನ ಹೇಗೋ ಚೆನ್ನಾಗಿಯೇ ನಡೀತಾ ಇರುತ್ತೆ. ಆಗ ಊರಲ್ಲಿ ಒಂದು ಸುದ್ದಿ ಹರಿದಾಡತೊಡಗುತ್ತೆ. ಅದೇನೆಂದರೆ ಭೀಮಪ್ಪನ ಮಗಳು ಗರ್ಭಿಣಿಯಾಗಿದ್ದಾಳೆ ಎಂಬ ಸುದ್ದಿ. ಆ ಸುದ್ದಿಯನ್ನು ತಿಳಿದ ಭೀಮಪ್ಪ ಕೆಂಡಾಮಂಡಲವಾಗುತ್ತಾನೆ. ಆಗ ಆ ಸುದ್ದಿಯನ್ನು ಹಬ್ಬಿಸಿದವರು ಯಾರು ಎಂದು ಹುಡುಕಲು ಪ್ರಾರಂಭಿಸುತ್ತಾನೆ. ಏಕೆಂದರೆ ಆತನ ಮನೆಯ ಮರ್ಯಾದೆಯನ್ನು ಹಾಳು ಮಾಡಿದ್ದಾರೆ ಎಂಬ ಉದ್ದೇಶದಿಂದ ಅವರನ್ನು ಹುಡುಕಲೇಬೇಕು ಎಂದು ನಿರ್ಧಾರ ಮಾಡಿ ಹುಡುಕಲು ಶುರು ಮಾಡುತ್ತಾನೆ. ಆಗ ಅವನಿಗೆ ನಿನ್ನ ತಮ್ಮ ವಿಠ್ಠಲನೇ ಹೇಳಿರಬಹುದು ಎಂಬ ಸುದ್ದಿಯನ್ನು ಯಾರೋ ಹೇಳುತ್ತಾರೆ. ಆ ಸುದ್ದಿಯನ್ನು ಕೇಳಿ ನಂಬಿಬಿಡುತ್ತಾನೆ. ಆಗ ಅವನು ನನ್ನ ಮನೆಯ ಮರ್ಯಾದೆ ತೆಗೆಯೋದಕ್ಕೋಸ್ಕರ ನನ್ನ ತಮ್ಮನೇ ಇದನ್ನೆಲ್ಲ ಸುದ್ದಿಯನ್ನು ಮಾಡಿದ್ದಾನೆ ಎಂದುಕೊಂಡು ಅವನು ನನ್ನ ಮನೆಯ ಮರ್ಯಾದೆಯನ್ನು ತೆಗೆದಿದ್ದಾನೆ, ಅವನನ್ನು ಜೀವಂತ ಬಿಡಬಾರದು ಎಂದು ನಿರ್ಧರಿಸಿ ಒಂದು ಗುಂಪನ್ನು ಕಟ್ಟಿಕೊಂಡು ಒಂದು ದಿನ ರಾತ್ರಿ ಅವರ ಮನೆಗೆ ನುಗ್ಗಿಯೇ ಬಿಡುತ್ತಾನೆ. ನುಗ್ಗಿದ ಕೂಡಲೇ ಅವನು ವಿಠ್ಠಲ ಮತ್ತು ವಿಠ್ಠಲನ ಮಕ್ಕಳನ್ನು ಹಲ್ಲೆ ಮಾಡುತ್ತಾನೆ. ತನ್ನ ತಮ್ಮ ವಿಠ್ಠಲನನ್ನು ಮನಬಂದಂತೆ ಸಿಕ್ಕಲ್ಲಿ ಹೊಡೆದು ರಕ್ತದೊಕ್ಕಳಿ ಆಡಿ ಅಲ್ಲಿಂದ ಹೋಗಿಬಿಡುತ್ತಾರೆ. ಆಗ ಸುದ್ದಿ ತಿಳಿದ ಜನ ಅಲ್ಲಿಗೆ ಬಂದು ವಿಠ್ಠಲನನ್ನು ಆಸ್ಪತ್ರೆಗೆ ಸೇರಿಸುತ್ತಾರೆ. ಆಸ್ಪತ್ರೆಗೆ ಸೇರಿದ ವಿಠ್ಠಲ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸತ್ತು ಹೋಗುತ್ತಾನೆ. ಈ ಸುದ್ದಿ ತಿಳಿದ ಪೊಲೀಸರು ಅಲ್ಲಿಗೆ ಬಂದು ಭೀಮಪ್ಪ ಮತ್ತು ಅವರ ಗುಂಪನ್ನು ಎಡೆಮುರಿ ಕಟ್ಟಿ ಹೊತ್ತೊಯ್ಯುತ್ತಾರೆ. ಇಲ್ಲಿ ಅಣ್ಣ ಜೈಲು ಸೇರ್ತಾನೆ, ತಮ್ಮ ಕೊಲೆಯಾಗಿ ಹೋಗ್ತಾನೆ. ಈ ತರಹದ ಕಥೆಗಳು ತುಂಬ ನಡೀತಾ ಇರ್ತವೆ. ಆದರೆ ಈಗಿನ ಯುವಕರು ಇದನ್ನು ನೋಡಿ ತಿಳಿದುಕೊಳ್ಳಬೇಕು. ಹಿಂದು ಮುಂದೆ ನೋಡದೆ, ಗುರುತು ಪರಿಚಯವೇ ಇಲ್ಲದೆ ಯಾವುದೋ ಆನ್ಲೈನ್ ಪ್ರೀತಿಯನ್ನು ನೆಚ್ಚಿಕೊಂಡು ಒಬ್ಬರ ಹಿಂದೆ ಹೋಗುವ ಮುನ್ನ ಯೋಚಿಸಿ. ಹಾಗೆ ಯಾರದ್ದೋ ಮಾತು ಕೇಳಿ ಗಾಳಿ ಸುದ್ದಿಯನ್ನು ನಂಬಿ ಒಬ್ಬರ ಮೇಲೆ ಹಲ್ಲೆ ಮಾಡುವುದರ ಮುಂಚೆ ಅದರ ಬಗ್ಗೆ ಯೋಚಿಸಿ. ನಿಮ್ಮ ಜೀವನವೂ ಹಾಳಾಗುತ್ತದೆ ಅಥವಾ ಅವರ ಜೀವನವೂ ಹಾಳಾಗುತ್ತದೆ. ಧನ್ಯವಾದಗಳು.